Press the bell icon on the YouTube app and never miss another update. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ವಿಜಯ ಲಕ್ಷ್ಮಿ. ಇವತ್ತು ನಾನು ಮೋದಿಕೇರ್ ಹೇಗೆ ಬಂತು, ಮೋದಿ ಗ್ರೂಪ್ ಆಫ್ ಕಂಪನಿ ಏನು, ಯಾವ ರೀತಿ ಸ್ಟಾರ್ಟಪ್ ಆಯಿತು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಮೋದಿ ಗ್ರೂಪ್ ಆಫ್ ಕಂಪನಿ ಫೌಂಡರ್ ರಾಯ್ ಬಹದ್ದೂರ್ ಗುಜರಾಲ್ ಮೋದಿ ಅವರು ಪಟೇಲ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ರು, ಫೈನಾನ್ಸ್ ಮಿನಿಸ್ಟರ್ ಆಗಿ. ಅವ್ರಿಗೆ ಒಂದು ಥಾಟ್ ಬಂತು, ನಾನು ಯಾಕೆ ಇನ್ನೊಬ್ಬರ ಅಂಡರಲ್ಲಿ ವರ್ಕ್ ಮಾಡಬೇಕು, ಓನಾಗಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ 1933 400 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಶುಗರ್ ಮಿಲ್ನ ಓಪನ್ ಮಾಡಿದ್ರು. 27 ಇಂಡಸ್ಟ್ರಿ ಆಗಿ ಡೆವಲಪ್ ಮಾಡಿ ಮೋದಿ ನಗರ್ ಅಂತ ಅದಕ್ಕೆ ಹೆಸರಿಟ್ರು. ಇವರು ಇದರ ಜೊತೆಗೆ ವರ್ಲ್ಡ್ ವಾರ್ 2 ಅಲ್ಲಿ ಡಿಹೈಡ್ರೇಟೆಡ್ ಫುಡ್ನ ಆರ್ಮಿಯವರಿಗೆ ಸಪ್ಲೈ ಮಾಡಿದ್ದಾರೆ. ಅದೇ ರೀತಿ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಚಾರಿಟೇಬಲ್ ಟ್ರಸ್ಟ್, ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್, ಈ ರೀತಿ ತುಂಬ ಸೋಷಿಯಲ್ ಸರ್ವಿಸ್ ಮಾಡಿರೋದ್ರಿಂದ ಗೌರ್ಮೆಂಟ್ ಆಫ್ ಇಂಡಿಯಾ 1968 ಇವರಿಗೆ ಪದ್ಮಭೂಷಣ ಅವಾರ್ಡ್ ಕೊಟ್ಟಿದ್ದಾರೆ. ಅದೇ ರೀತಿ ರಾಯ್ ಬಹದ್ದೂರ್ ಅನ್ನೋ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ. ಅದರಿಂದ ಇವರ ಹೆಸರು ರಾಯ್ ಬಹದ್ದೂರ್ ಗುಜರಾಲ್ ಮೋದಿ. ಇವ್ರ ಮಗ ಕೃಷ್ಣ ಕುಮಾರ್ ಮೋದಿ ಅವರು ಅವರ ತಂದೆಯ ವಿಷನ್ನ ಹೈಟ್ಸ್ಗೆ ತಗೊಂಡೋಗ್ಬೇಕು ಅಂತ ಹೇಳಿ ಅವರು ಇಂಡಿಯಾದಲ್ಲೇ ಬೆಸ್ಟ್ ಕಾನ್ಸೆಪ್ಟು, ಬೆಸ್ಟ್ ಸರ್ವೀಸು, ಬೆಸ್ಟ್ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ರು. ಇದು ಅಲ್ದಿರ ಪ್ರಪಂಚದಲ್ಲೇ ಬೆಸ್ಟ್ ಕಂಪನಿಗಳ ಜೊತೆ ಟೈಅಪ್ ಆಗಿ 90 ದೇಶಗಳಲ್ಲಿ ಅವರ ಒಂದು ಬಿಸ್ನೆಸ್ನ ಲಾಂಚ್ ಮಾಡಿದ್ರು. ಇವರು ಯಾವಾಗಲೂ ಸ್ಪೆಷಲ್ ಆಗಿರ್ತಿದ್ರು. ಅದರಿಂದ ಇಂಡಸ್ಟ್ರಿ ಐಕಾನ್ ಅಂತ ಇವ್ರನ್ನ ಕರಿತಾ ಇದ್ರು. ಬಿಸ್ನೆಸ್ ಮಲ್ಟಿ ಡೈಮೆನ್ಷನಲ್ ಬಿಸ್ನೆಸ್ಸು, ಆಲ್ ಓವರ್ ವರ್ಲ್ಡ್ ಇವರ ಒಂದು ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಈ ಒಂದು ಇಂಡಸ್ಟ್ರಿಯಲ್ಲಿ 28,000+ ಎಂಪ್ಲಾಯೀಸ್ ಇದ್ದಾರೆ. ಇದಲ್ಲದೆ ಇವರು FICCಯಲ್ಲಿ ಮತ್ತು PhD ಚಾಂಬರ್ ಆಫ್ ಕಾಮರ್ಸ್ ಆ್ಯಂಡ್ CACCAಯಲ್ಲಿ ಪ್ರೆಸಿಡೆಂಟ್ ಆಗಿದ್ದರು KK ಮೋದಿ ಅವರು. ಇವ್ರ ಮಗ ಸಮೀರ್ ಮೋದಿ ಸಹ ಯುನೀಕ್ ಆಗಿ ಯೋಚನೆ ಮಾಡಿದ್ರು. ಇವರು ತುಂಬ ಜನ ನಮ್ಮ ಇಂಡಿಯಾದಲ್ಲಿ ಶ್ರೀಮಂತರಾಗಬೇಕು ಅಂತಂದರೆ ಏನು ಮಾಡಬೇಕು, ಪ್ರತಿಯೊಬ್ಬ ಪರ್ಸನ್ನು ರಿಚೆಸ್ಟ್ ಪರ್ಸನ್ ಆಗಬೇಕು, ಇಂಡಿಯಾ ಡೆವಲಪ್ ಆಗಬೇಕು ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಏನು ಮಾಡ್ತಿದ್ದಾರೆ ಸರ್ವೆ ಮಾಡಿದ್ರು. ಸರ್ವೆ ಮಾಡಿ ಅಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟಿಂದ ಶ್ರೀಮಂತರಾಗ್ತಿದ್ದಾರೆ ಅಂತ ಗೊತ್ತಾಯಿತು. ಅದೇ ಒಂದು ಕಾನ್ಸೆಪ್ಟನ್ನು 1996 ಇಂಡಿಯಾದಲ್ಲಿ ಫಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿನ ಲಾಂಚ್ ಮಾಡಿದ್ರು, ಮೋದಿಕೇರ್ನ. ಇಂಡಿಯಾದಲ್ಲಿ ಮೋದಿಕೇರ್ ಲೀಗಲ್ ಆಗಿ ಲಾಂಚ್ ಆಗಿದೆ. WFDSA IDSA ಸರ್ಟಿಫೈಡ್ ಆಗಿರುವಂಥ ಕಂಪನಿ. 1996 ಮಾರ್ಚ್ 30ನೇ ತಾರೀಕು ಡೆಲ್ಲಿಯಲ್ಲಿ ಒಂದು ಆಫೀಸ್, 8 ಪ್ರಾಡಕ್ಟ್, 400 ಜನ ಕನ್ಸಲ್ಟೆಂಟು ಮೂಲಕ ಲಾಂಚ್ ಆಗಿರೋದು. ಈಗ 2018 400+ ಪ್ರಾಡಕ್ಟ್, 55+ ಆಫೀಸಸ್, ಲ್ಯಾಕ್ಸ್ ಟುಗೆದರ್ ಕನ್ಸಲ್ಟೆಂಟ್ ಇನ್ವಾಲ್ವ್ ಆಗಿದ್ದಾರೆ. ಅದಲ್ದಿರ ಪ್ರತಿ ದಿವಸ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಓಪನ್ ಆಗ್ತಾನೇ ಇದೆ. ಮೋದಿಕೇರಲ್ಲಿ ಇರುವಂಥ ಪ್ರತಿಯೊಂದು ಪ್ರಾಡಕ್ಟು 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ, ಇಂಟರ್ನ್ಯಾಷನಲ್ ಕ್ವಾಲಿಟಿ, ಇಂಡಿಯನ್ ಪ್ರೈಸ್. ಮೋದಿಕೇರ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮ್ಮ ದೇಶನ ರಿಚೆಸ್ಟ್ ಕಂಟ್ರಿ ಮಾಡೋದಕ್ಕೆ ಈಸಿ ಆಗುತ್ತೆ. ಸಮೀರ್ ಮೋದಿ ಅವರ ವಿಷನ್ ಎಲ್ಲ ದೇಶಗಳಲ್ಲಿ ಮೋದಿಕೇರ್ ಕಂಪ್ನಿನ ಲಾಂಚ್ ಮಾಡಬೇಕು, ಫಾರ್ಚೂನ್ 500 ಒಂದಾಗಬೇಕು ಅನ್ನೋದು ಅವರ ವಿಷನ್ ಇದೆ. ನೀವೆಲ್ಲರೂ ಇಂಡಿಯನ್ ಪ್ರಾಡಕ್ಟ್ ಯೂಸ್ ಮಾಡಿ ನಮ್ಮ ದೇಶನ ಡೆವಲಪ್ ಮಾಡಿ. ನೀವು ಈ ಕಂಪ್ನಿಯಲ್ಲಿ ಕನ್ಸಲ್ಟೆಂಟ್ ಆಗಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇರೋವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.